ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೆ, ಅಕ್ಕಂದಿರೆ. ಇವತ್ತು 4ನೇ ಜನವರಿ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಇಂದಿನ ಮುರಳಿಯ ಶೀರ್ಷಿಕೆ ಬಹಳ ಶಕ್ತಿಶಾಲಿಯಾಗಿದೆ. ಹೌದು. ಪೂರ್ಣ ವಿರಾಮ ಇಟ್ಟು ಸಂಪೂರ್ಣ ಪವಿತ್ರತೆಯ ಧಾರಣೆ ಮಾಡಿ ಮನಸ್ಸಿನ ಶಕಾಶದ ಶಕ್ತಿ ಮೂಲಕ ಸುಖ ಶಾಂತಿಯ ಅಂಜಲಿಯನ್ನು ಹನಿಯನ್ನು ನೀಡುವಂತಹ ಸೇವೆಯನ್ನು ಮಾಡಿ. ವಾವ್! ಈ ಶೀರ್ಷಿಕೆಯೇ ಒಂದು ರೀತಿ ಸಂಪೂರ್ಣ ಗೈಡ್ ಇದ್ದ ಹಾಗಲ್ವಾ? ಖಂಡಿತ, ಒಂದು ನೀಲ ನಕ್ಷೆ ಅಂತಾನೇ ಹೇಳ್ಬಹುದು. ಹೌದು. ಅಂದ್ರೆ ಅತ್ಯಂತ ಮೂಲಭೂತವಾದ ಪವಿತ್ರತೆ ಅನ್ನೋ ಅಡಿಪಾಯದಿಂದ ಶುರುವಾಗಿ ಆ ಅಡಿಪಾಯದ ಮೇಲೆ ಆ ಅಡಿಪಾಯದ ಮೇಲೆ ಯಾವುದೇ ಬಿರುಗಾಳಿಯನ್ನ ಎದುರಿಸೋಕೆ ಬೇಕಾದ ಪೂರ್ಣ ವಿರಾಮ ಅನ್ನೋ ಅಸ್ತ್ರವನ್ನ ಹೇಗೆ ಬಳಸೋದು ಅಂತ ತಿಳಿಸುತ್ತೆ. ಸರಿ. ಇವತ್ತು ನಾವು ಇದನ್ನೇ ಹಂತ ಹಂತವಾಗಿ ಬಿಡಿಸಿ ನೋಡೋಣ. ಖಂಡಿತ. ಹಾಗಾದ್ರೆ ಆ ಮೊದಲನೇ ಹಂತ ಅಂದ್ರೆ ಅಡಿಪಾಯದ ಬಗ್ಗೆ ಬಾಬಾ ಏನ್ ಹೇಳ್ತಾರೆ ಅಂತ ಕೇಳೋಣ. ಮೊದಲನೇ ಮುಖ್ಯ ಅಂಶ ಹೀಗಿದೆ. ಹೇಳಿ. ಬ್ರಾಹ್ಮಣ ಜೀವನದ ತಳಹದಿ ಪವಿತ್ರತೆಯೇ ಆಗಿದೆ. ಪವಿತ್ರತೆಯ ಮೂಲಕವೇ ನಾವು ಪರಮಾತ್ಮ ಪ್ರಿಯರಾಗಲು ಮತ್ತು ಸರ್ವ ಪ್ರಾಪ್ತಿಗಳನ್ನು ಮಾಡಿಕೊಳ್ಳಲು ಸಾಧ್ಯ. ವ್ರತ ಮಾಡೋದು ಅಂದ್ರೆ ವೃತ್ತಿಯ ಮೂಲಕ ಪರಿವರ್ತನೆ ಮಾಡಿಕೊಳ್ಳೋದು. ಪ್ರತಿಯೊಂದು ಆತ್ಮನ ಪ್ರತಿ ಸದಾ ಶುಭ ಭಾವನೆ ಮತ್ತು ಶುಭ ಕಾಮನೆಯನ್ನು ಇಟ್ಟುಕೊಳ್ಳುವುದೇ ಪವಿತ್ರ ವೃತ್ತಿ. ತಳಹದಿ, ಈ ಒಂದೇ ಒಂದು ಶಬ್ದ, ಅದರಲ್ಲೇ ಎಲ್ಲ ಇದೆ. ನಿಜ. ನಾವು ಆಧ್ಯಾತ್ಮಿಕ ಪಯಣದಲ್ಲಿ ಎಷ್ಟೇ ಮೇಲೆ ಹೋಗ್ಬೇಕು ಅನ್ಕೊಂಡ್ರು ಆ ಪವಿತ್ರತೆಯ ಅಡಿಪಾಯ ಸರಿಯಿಲ್ಲ ಅಂದ್ರೆ ಎಲ್ಲವೂ ವೇಸ್ಟ್ ಅಲ್ವಾ? ಹೌದು, ಎಲ್ಲವೂ ಕುಸಿದು ಬೀಳುತ್ತೆ. ನಮ್ಮ ದಿನನಿತ್ಯದ ಸಣ್ಣ ಸಣ್ಣ ಯೋಚನೆಗಳು, ಮಾತುಗಳು, ಇದೆಲ್ಲ ಆ ಅಡಿಪಾಯಕ್ಕೆ ಇಡೋ ಒಂದೊಂದು ಇಟ್ಟಿಗೆ ಇದ್ದ ಹಾಗೆ. ನೀವೇರಿದ್ದು ಬಹಳ ಸರಿ. ಆಮೇಲೆ ಬಾಬಾ ಇಲ್ಲಿ ವ್ರತ ಮತ್ತು ವೃತ್ತಿಯ ನಡುವಿನ ಸಂಬಂಧವನ್ನ ಎಷ್ಟು ಸುಂದರವಾಗಿ ವಿವರಿಸಿದ್ದಾರೆ ನೋಡಿ. ಹೌದು. ಸಾಮಾನ್ಯವಾಗಿ ಹೊರಗೆ ವ್ರತ ಅಂದ್ರೆ ಏನೋ ತಿಂದೆ ಇರೋದು ಅಥವಾ ಏನೋ ಬಾಹ್ಯ ನಿಯಮಗಳನ್ನ ಪಾಲಿಸೋದು. ಶಾರೀರಿಕ ಮಟ್ಟದಲ್ಲಿ ಅಷ್ಟೇ. ಅದೇ. ಆದ್ರೆ ಬಾಬಾ ಹೇಳೋದು ನಿಜವಾದ ವ್ರತ ಅಂದ್ರೆ ನಮ್ಮ ವೃತ್ತಿಯನ್ನು, ಅಂದ್ರೆ ನಮ್ಮ ಮನೋಭಾವವನ್ನೇ ಬದಲಾಯಿಸಿಕೊಳ್ಳೋದು. ಒಳಗಿನ ಪರಿವರ್ತನೆ. ಎಕ್ಸಾಕ್ಟ್ಲಿ. ಒಳಗಿನ ಪರಿವರ್ತನೆಗೆ ಹೆಚ್ಚು ಮಹತ್ವ. ಸರಿ. ಆದ್ರೆ ಇಲ್ಲೊಂದು ಪ್ರಾಕ್ಟಿಕಲ್ ಪ್ರಶ್ನೆ ಬರುತ್ತೆ. ಕೇಳಿ. ಮುರಳಿಯಲ್ಲಿ ಹೇಳಿದೆ, ಪ್ರತಿಯೊಂದು ಆತ್ಮನ ಪ್ರತಿ ಸದಾ ಶುಭ ಭಾವನೆ, ಶುಭ ಕಾಮನೆ ಇಟ್ಕೊಳ್ಳುವುದೇ ಪವಿತ್ರ ವೃತ್ತಿ ಅಂತ. ಇದು ಕೇಳೋಕೆ ಚೆನ್ನಾಗಿದೆ. ಆದ್ರೆ ನಮಗೆ ನೋವು ಕೊಡುವರ ಬಗ್ಗೆ, ನಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋರ ಬಗ್ಗೆನೂ ಶುಭ ಭಾವನೆ ಇಟ್ಕೊಳ್ಳೋದು ಹೇಗೆ ಸಾಧ್ಯ? ಮನಸ್ಸು ಒಪ್ಪಲ್ಲ ಅಲ್ವಾ ಕೆಲವೊಮ್ಮೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದರಲ್ಲೇ ನಮ್ಮ ಆಧ್ಯಾತ್ಮಿಕ ಪ್ರಬುದ್ಧತೆ ಇರೋದು. ಓಹೋ. ನೋಡಿ, ನಾವು ಬೇರೆಯವರಿಗೋಸ್ಕರ ಶುಭ ಭಾವನೆ ಇಟ್ಕೊಳ್ಳೋದು ಅವರಿಗಾಗಿ ಮಾಡೋ ಉಪಕಾರಕ್ಕಿಂತ ನಮಗಾಗಿಯೇ ನಾವು ಮಾಡ್ಕೊಳ್ಳೋ ದೊಡ್ಡ ಉಪಕಾರ. ಓ, ಹಾಗೇನಾ? ಹೌದು. ಯಾವಾಗ ನಾವು ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಯೋಚಿಸ್ತೀವೋ ಮೊದಲು ಅಶಾಂತಿಯಾಗೋದು ಯಾರು? ನಾವೇ, ನಮ್ಮ ಮನಸ್ಸೇ. ಅದೇ, ನಮ್ಮ ಶಕ್ತಿ ವ್ಯಯವಾಗುತ್ತೆ. ಆದ್ರೆ ಯಾವಾಗ ನಾವು ಸರಿ, ಅವರ ಸಂಸ್ಕಾರ ಅವರದ್ದು, ನನ್ನ ಸಂಸ್ಕಾರ ಶ್ರೇಷ್ಠವಾಗಿರಲಿ, ಆ ಆತ್ಮಕ್ಕೂ ಶಕ್ತಿ ಸಿಗ್ಲಿ ಅಂತ ಯೋಚಿಸ್ತೀವೋ ಆಗ ನಾವು ಅವರ ನೆಗೆಟಿವಿಟಿಯಿಂದ ನಮ್ಮನ್ನ ನಾವು ರಕ್ಷಿಸ್ಕೋಬಹುದು. ಕರೆಕ್ಟ್. ನಮ್ಮ ಮನಸ್ಸಿನ ಸ್ಥಿತಿಯ ಕಂಟ್ರೋಲ್ ನಮ್ಮ ಕೈಲಿರುತ್ತೆ. ಇದೇ ನಿಜವಾದ ಶುಭ ಭಾವನೆಯ ಶಕ್ತಿ. ಈಗ ಸ್ಪಷ್ಟವಾಯಿತು. ಹಾಗಾದ್ರೆ ಈ ಪವಿತ್ರತೆ ಅನ್ನೋ ಅಡಿಪಾಯ ಎಷ್ಟು ವಿಸ್ತಾರವಾಗಿರಬೇಕು? ಅದರ ಬಗ್ಗೆ ಬಾಬಾ ಏನ್ ಹೇಳ್ತಾರೆ? ಮುಂದಿನ ಅಂಶವನ್ನ ನಾನೇ ಓದ್ತೇನೆ. ಖಂಡಿತ. ಪವಿತ್ರತೆಯ ವ್ಯಾಪ್ತಿಯು ಕೇವಲ ಬ್ರಹ್ಮಚರ್ಯವಲ್ಲ. ಮನಸ್ಸು, ವಚನ, ಕರ್ಮ, ಸಂಬಂಧ, ಸಂಪರ್ಕ ಮತ್ತು ಸ್ವಪ್ನದಲ್ಲೂ ಪವಿತ್ರತೆ ಇರಬೇಕು. ಪವಿತ್ರ ಆತ್ಮರ ಈ 5 ವಿಭಾಗಗಳು ಸ್ವತಃ ಶಕ್ತಿಶಾಲಿಯಾಗಿರುತ್ತವೆ. ದೃಷ್ಟಿ, ಪ್ರತಿಯೊಬ್ಬರನ್ನೂ ಆತ್ಮಿಕ ಸ್ವರೂಪದಲ್ಲಿ ನೋಡುವುದು ಮತ್ತು ಸದಾ ತನ್ನನ್ನೂ ಸಹ ಆತ್ಮಿಕ ಸ್ಥಿತಿಯಲ್ಲಿ ಅನುಭವ ಮಾಡುವುದು. ರಾಯಲ್ಟಿ, ಅನಾದಿಕಾಲದ ಹೊಳೆಯುವ ನಕ್ಷತ್ರ, ಆದಿಕಾಲದ ದೇವತಾ ರೂಪದ ಪ್ರಕಾಶದ ಕಿರೀಟ ಮತ್ತು ಪೂಜ್ಯಕಾಲದ ಚಿತ್ರಗಳ ಘನತೆ ಪವಿತ್ರತೆಯದ್ದಾಗಿದೆ. ವಾವ್! ಇದು ಪವಿತ್ರತೆಯ ಒಂದು 360 ಡಿಗ್ರಿ ವ್ಯೂ ಅಲ್ವಾ? ಹೌದು. ಸಾಮಾನ್ಯವಾಗಿ ಪವಿತ್ರತೆ ಅಂದ್ರೆ ಬ್ರಹ್ಮಚರ್ಯಕ್ಕೆ ಸೀಮಿತ ಮಾಡ್ಬಿಡ್ತಾರೆ. ಆದರೆ ಬಾಬಾ ಅದರ ಆಳವನ್ನೇ ತೋರಿಸ್ತಿದ್ದಾರೆ. ಮನಸ್ಸು, ವಚನ, ಕರ್ಮ ಇದೆಲ್ಲ ಸರಿ, ನಮ್ಮ ಕಂಟ್ರೋಲ್ನಲ್ಲಿ ಇರಬಹುದು. ಆದ್ರೆ ಸ್ವಪ್ನದಲ್ಲಿಯೋ ಪವಿತ್ರತೆ, ಇದು ಬಹಳ ಸೂಕ್ಷ್ಮವಾದ ವಿಷಯ. ಅದೇ ನನ್ನ ಮನಸ್ಸಲ್ಲಿದ್ದಿದ್ದು. ಕನ್ಸುಗಳನ್ನ ಹೇಗ್ ಕಂಟ್ರೋಲ್ ಮಾಡೋದು? ಅದು ನಮ್ ಕೈಲಿಲ್ವಾ ಅಂತ ಅನ್ಸುತ್ತೆ. ಖಂಡಿತವಾಗಿಯೂ ಅದು ನೇರ ಕಂಟ್ರೋಲ್ ವಿಷಯ ಅಲ್ಲ. ಅದು ನಮ್ಮ ದಿನದ ಚಿಂತನೆಗಳ ಪರಿಣಾಮ. ಕನಸುಗಳು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಒಂದು ಏನಂತಾರೆ ಪ್ರತಿಬಿಂಬ.
ದಿನವಿಡೀ ನಾವ್ ಏನ್ ಯೋಚಿಸ್ತೀವಿ, ಏನ್ ನೋಡ್ತೀವಿ, ಏನು ಕೇಳ್ತೀವಿ. ಅದರ ಸಾರವೇ ರಾತ್ರಿ ಕನ್ಸಾಗಿ ಬರುತ್ತೆ. ಹೌದು, ನಮ್ಮ ಹಗವಿನ ಜಾಗೃತ ಸ್ಥಿತಿ ಶ್ರೇಷ್ಠವಾಗಿದ್ರೆ ಕನ್ಸುಗಳು ತಾವಾಗಿಯೇ ಪವಿತ್ರವಾಗ್ತವೆ. ಈಗ ಕ್ಲಿಯರ್ ಆಯ್ತು. ಅಂದ್ರೆ ಕನ್ಸನ್ನ ಚೇಂಜ್ ಮಾಡೋ ಬದಲು ನಮ್ಮ ದಿನಚರಿಯನ್ನ ಸರಿ ಮಾಡ್ಕೋಬೇಕು. ಎಕ್ಸಾಕ್ಟ್ಲಿ. ಆಮೇಲೆ ಇದರಲ್ಲಿ ದೃಷ್ಟಿ ಬಗ್ಗೆ ಹೇಳಿರೋದು, ಅದಂತೂ ಅಭ್ಯಾಸ ಮಾಡಕ್ಕೆ ಒಂದು ಅದ್ಭುತ ಸಾಧನ. ನಿಜ. ದೇಹ, ವಯಸ್ಸು, ಪದವಿ ಇದನ್ನೆಲ್ಲ ನೋಡೋ ಬದಲು ಭ್ರೂಕುಟಿ ಮಧ್ಯದಲ್ಲಿರೋ ಚೈತನ್ಯ ನಕ್ಷತ್ರ ಆತ್ಮನನ್ನ ನೋಡಕ್ಕೆ ಶುರು ಮಾಡಿದ್ರೆ ನಮ್ಮ ಮಾತುಕತೆಯೇ ಬದಲಾಗಿಬಿಡುತ್ತೆ. ಗೌರವ ತಾನಾಗಿಯೇ ಬರುತ್ತೆ, ಅಹಂಕಾರ ಕರಗುತ್ತೆ. ಹೌದು. ಮತ್ತು ಇದು ಬರೀ ಬೇಯವರನ್ನ ನೋಡೋದಲ್ಲ, ನಾನೂ ಈ ಶರೀರವನ್ನ ನಡೆಸೋ ಚೈತನ್ಯ ಶಕ್ತಿ ಅಂತ ಸದಾ ನೆನ್ಪಲ್ಲಿಟ್ಕೊಳ್ಳೋದು. ಸರಿ, ಮತ್ತು ಈ ಪವಿತ್ರತೆಯ ಫಲವೇ ರಾಯಲ್ಟಿ. ಆ ಶಬ್ದ ಕೇಳೋಕೆನೆ ಚೆನ್ನಾಗಿದೆ. ಹೌದು, ಜಗತ್ತು ರಾಯಲ್ಟಿ ಅಂದ್ರೆ ಸಂಪತ್ತು, ಅಧಿಕಾರ ಅಂತ ಅನ್ಕೊಂಡಿದೆ. ಆದ್ರೆ ಬಾಬಾ ಹೇಳ್ತಾರೆ, ನಮ್ಮ ನಿಜವಾದ ರಾಯಲ್ಟಿ ನಮ್ಮ ಪವಿತ್ರತೆ. ನಮ್ಮ ಪವಿತ್ರತೆ ಅನಾದಿ ಕಾಲದಲ್ಲಿ ಪರಮಧಾಮದಲ್ಲಿ ನಕ್ಷತ್ರದಂತೆ ಹೊಳೆಯುತ್ತಿದ್ದ ಸ್ಥಿತಿ, ಸತ್ಯಯುಗದಲ್ಲಿ ದೇವತೆಯಾಗಿ ಪ್ರಕಾಶದ ಕಿರೀಟ ಧರಿಸಿದ್ದ ಸ್ಥಿತಿ, ಮತ್ತು ದ್ವಾಪರದಿಂದ ಇವತ್ತಿನವರೆಗೂ ನಮ್ಮ ಜಡ ವಿಗ್ರಹಗಳಿಗೆ ಪೂಜೆ ಸಲ್ಲಿಸೋ ಆ ಪೂಜ್ಯ ಸ್ಥಿತಿ. ಇದೆಲ್ಲದಕ್ಕೂ ಕಾರಣ ನಮ್ಮ ಪವಿತ್ರತೆಯೇ. ಈ ಅರಿವು ಬಂದಾಗ ನಮ್ಮ ನಡಿಗೆ, ಮಾತು, ನೋಟ ಎಲ್ಲದರಲ್ಲೂ ಒಂದು ದೈವಿ ಘನತೆ ಬರುತ್ತಲ್ವಾ? ಖಂಡಿತ. ಈ ಘನತೆಯನ್ನ ಧಾರಣೆ ಮಾಡಿದಾಗ ನಮಗೆ ಸಿಗೋ ಪ್ರಾಪ್ತಿಗಳೇನು? ಬಾಬಾ 3 ತರದ ಆಶೀರ್ವಾದಗಳ ಬಗ್ಗೆ ಹೇಳ್ತಾರೆ. ನಾನು ಮುಂದಿನ ಅಂಶ ಓದ್ತೀನಿ. ಓದಿ. ಪವಿತ್ರತೆಯ ಬಲದಿಂದ ಸದಾ ಸ್ವಯಂ ಖುಷಿಯ ಅನುಭವ ಮಾಡುತ್ತಾ, ಅನ್ಯರಿಗೂ ಖುಷಿ ನೀಡುತ್ತಾ, ತಮಗೆ ತಾವೇ ಆಶೀರ್ವಾದ ನೀಡುವುದು, ತಂದೆಗೆ ಅತಿ ಸಮೀಪ ಮತ್ತು ಪ್ರಿಯ ಮಕ್ಕಳಾದ ಕಾರಣ ತಂದೆಯ ಆಶೀರ್ವಾದಗಳು ಸ್ವತಃ ಮತ್ತು ಸದಾ ಲಭಿಸುತ್ತವೆ. ಬ್ರಾಹ್ಮಣ ಪರಿವಾರದಲ್ಲಿ ವಿಶೇಷವಾಗಿ ನಿಮಿತ್ತರಾದವರ ಮೂಲಕವೂ ಸಹ ಆಶೀರ್ವಾದ ಸಿಗುತ್ತಿರುತ್ತದೆ. ಈ ಐಡಿಯಾನೇ ಎಷ್ಟು ಅದ್ಭುತವಾಗಿದೆ. ಹೌದು. ಅಂದ್ರೆ ಹೇಗೆ? ಪ್ರತಿದಿನ ಬೆಳಿಗ್ಗೆ ಎದ್ದು ನಾನು ಆಶೀರ್ವಾದ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಕೊಳ್ಳೋದಾ, ಅಥವಾ ಅದಕ್ಕೆ ಆಳವಾದ ಅರ್ಥ ಇದೆಯಾ? ಇದು ಹೇಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಆಗಿರುವುದು. ಹೌದು. ನಮ್ಮ ಮನಸ್ಸು ಯಾವಾಗ ಪವಿತ್ರ ಮತ್ತು ಸಂತುಷ್ಟ ಸ್ಥಿತಿಯಲ್ಲಿರುತ್ತೋ ಆಗ ಹೊರಗಿನ ಯಾವ ಪರಿಸ್ಥಿತಿನೂ ನಮ್ಮ ಒಳಗಿನ ಖುಷಿಯನ್ನ ಕದಿಯೋಕೆ ಆಗಲ್ಲ. ಈ ಅಲುಗಾಡದ ಸ್ಥಿರವಾದ ಸ್ಥಿತಿಯೇ ನಮ್ಗೆ ನಾವೇ ಕೊಟ್ಕೊಳ್ಳೋ ದೊಡ್ಡ ವರದಾನ, ದೊಡ್ಡ ಆಶೀರ್ವಾದ. ಅಂದ್ರೆ ನಮ್ಮ ಖುಷಿಗಾಗಿ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ. ಕರೆಕ್ಟ್. ನಮ್ಮ ಖುಷಿಯ ರಿಮೋಟ್ ಕಂಟ್ರೋಲ್ ನಮ್ಮ ಕೈಗೆ ಬಂದ ಹಾಗೆ. ಇದಕ್ಕಿಂತ ದೊಡ್ಡ ಆಶೀರ್ವಾದ ಬೇಕಾ? ನಿಜ. ಇನ್ನು ಎರಡನೇದು ತಂದೆಯಿಂದ ಸಿಗೋ ಆಶೀರ್ವಾದ. ಅದು ಸಹಜವಾಗಿ ಅರ್ಥ ಆಗುತ್ತೆ. ಮಗು ಚೆನ್ನಾಗಿದ್ರೆ, ಸ್ವಚ್ಛವಾಗಿದ್ರೆ ತಂದೆ ತಾಯಿಗೆ ಪ್ರೀತಿ ಇದ್ದೇ ಇರುತ್ತೆ. ಹಾಗೆ ನಾವು ಪವಿತ್ರರಾದಾಗ ಪರಮಾತ್ಮ ತಂದೆಯ ಆಶೀರ್ವಾದ ಸಹಜವಾಗಿ ಸಿಗುತ್ತೆ. ನಮ್ಮ ಜನ್ಮಸಿದ್ಧ ಅಧಿಕಾರ ಆಗ್ಬಿಡುತ್ತೆ ಅದು. ಮತ್ತು ಮೂರನೆಯದು ಬ್ರಾಹ್ಮಣ ಪರಿವಾರದಿಂದ. ಇದು ನಮ್ಮ ಪ್ರಯಾಣದಲ್ಲಿ ಬಹಳ ಮುಖ್ಯವಾದ ಶಕ್ತಿ. ನಮ್ಮ ಸಪೋರ್ಟ್ ಸಿಸ್ಟಮ್. ಹೌದು. ನಮ್ಮ ಈ ದೈವಿ ಪರಿವಾರದಲ್ಲಿ ನಮಗಿಂತ ಅನುಭವಿಗಳು, ನಿಮಿತ್ತರಾದ ಆತ್ಮರಿರ್ತಾರೆ. ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ ನೋಡಿದಾಗ ಅವರ ಹೃದಯದಿಂದ ಸಹಜವಾಗಿ ಶುಭಕಾಮನೆಗಳು ಬರುತ್ತೆ. ಈ ಆತ್ಮ ಚೆನ್ನಾಗಿ ಮುಂದೆ ಹೋಗ್ಲಿ ಅನ್ನೋ ಸಂಕಲ್ಪ. ಅದೇ, ಆ ಸಂಕಲ್ಪವೇ ನಮಗೆ ಆಶೀರ್ವಾದವಾಗಿ ಕೆಲಸ ಮಾಡುತ್ತೆ. ಅವರ ಮಾರ್ಗದರ್ಶನ, ಅವರ ಪ್ರೀತಿ ನಮ್ಮ ದಾರಿಯನ್ನ ಸುಲಭ ಮಾಡುತ್ತೆ. ಈಗ ನಮ್ಮ ಆಂತರಿಕ ಸ್ಥಿತಿಯ ಅಡಿಪಾಯ, ಅದರಿಂದ ಸಿಗೋ ಪ್ರಾಪ್ತಿಗಳನ್ನ ನೋಡಿದಲಿ. ಈಗ ಆ ಸ್ಥಿತಿಯನ್ನ ಕಾಪಾಡ್ಕೊಳ್ಳೋಕೆ ಬೇಕಾದ ಅಸ್ತ್ರದ ಬಗ್ಗೆ ನೋಡೋಣ. ಅಂದ್ರೆ ಪೂರ್ಣ ವಿರಾಮ. ಹೌದು. ಅದರ ಬಗ್ಗೆ ಬಾಬಾ ಹೀಗೆ ಹೇಳ್ತಾರೆ, 1 ಸೆಕೆಂಡ್ನಲ್ಲಿ ಪರಿಸ್ಥಿತಿಯನ್ನ ಪರಿವರ್ತನೆ ಮಾಡಿಕೊಂಡು ಫುಲ್ ಸ್ಟಾಪ್ ಇಡೋ ಅಭ್ಯಾಸವಿರಲಿ. ಫುಲ್ ಸ್ಟಾಪ್ ಇಡಬೇಕಾದ ಜಾಗದಲ್ಲಿ ಕಾಮಾ, ಆಶ್ಚರ್ಯದ ಚಿಹ್ನೆ ಅಥವಾ ಏಕೆ, ಹೇಗೆ ಎಂಬ ಪ್ರಶ್ನಾರ್ಥಕ ಚಿಹ್ನೆಗಳ ಕ್ಯೂ ನಿಲ್ಬಾರ್ದು. ಫುಲ್ ಸ್ಟಾಪ್ ಹಾಕುವ ಅಭ್ಯಾಸವಿಲ್ಲದಿದ್ರೆ ಅಂತಿಮ ಗತಿಯು ಶ್ರೇಷ್ಠವಾಗಲು ಸಾಧ್ಯವಿಲ್ಲ. ಮಾಸ್ಟರ್ ಸರ್ವಶಕ್ತಿವಂತನಾಗಿ ಸವಾಲ್ ಬಂದಾಗ ಶಕ್ತಿಗಳು ಕಾರ್ಯರೂಪಕ್ಕೆ ಬರಬೇಕು. ಫುಲ್ ಸ್ಟಾಪ್. ಇದು ಕೇಳೋಕೆ ಸಿಂಪಲ್ ಆಗಿ ಕಂಡ್ರೂ ಇವತ್ತಿನ ಕಾಲದಲ್ಲಿ ಅಭ್ಯಾಸ ಮಾಡೋಕೆ ಅತ್ಯಂತ ಕಷ್ಟಕರವಾದ, ಆದ್ರೆ ಅಷ್ಟೇ ಪವರ್ಫುಲ್ ಆದ ಸಾಧನ. ನಿಜ. ಮನಸ್ಸಲ್ಲಿ ಒಂದು ವ್ಯರ್ಥ ಯೋಚನೆ ಬಂತ ತಕ್ಷಣ ಅದಕ್ಕೆ ಫುಲ್ ಸ್ಟಾಪ್. ಯಾರಾದ್ರೂ ಅವಮಾನ ಮಾಡಿದ್ರಾ, ಆ ನೋವಿನ ಯೋಚನೆಗೆ ಫುಲ್ ಸ್ಟಾಪ್. ಆ ವಿಷಯವನ್ನ ಅಲ್ಲಿಗೆ ನಿಲ್ಸಿ ಮನಸ್ಸನ್ನ ಶ್ರೇಷ್ಠ ಸಂಕಲ್ಪದ ಕಡೆ ತಿರುಗಿಸೋದು. ಅದೇ. ಅಬ್ಬಬ್ಬಾ, ಇವತ್ತಿನ ಜಗತ್ತಿಗೆ ಇದು ಎಷ್ಟು ಪ್ರಸ್ತುತ ಅಂದ್ರೆ ನಮ್ಮ ಮನಸ್ಸುಗಳಿಗೆ ಈಗ ಫುಲ್ ಸ್ಟಾಪ್ ಇಡೋದೇ ಮರ್ತೋಗಿದೆ. ಹೌದು. ಸೋಷಿಯಲ್ ಮೀಡಿಯಾ, ನಿರಂತರ ನ್ಯೂಸ್ ಇದೆಲ್ಲ ನಮ್ಮ ಮನಸ್ಸಿಗೆ ಕಾಮಾ, ಆಶ್ಚರ್ಯಸೂಚಕ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ ಹಾಕೋಕೆ ಟ್ರೈನಿಂಗ್ ಕೊಟ್ಟಿವೆ. ನಿಜ, ನೀವು ಹೇಳಿದ್ದು. ಯಾರೋ ಏನೋ ಪೋಸ್ಟ್ ಹಾಕ್ತಾರೆ,
ತಕ್ಷಣ ನಮ್ಮ ಮನಸ್ಸಲ್ಲಿ ಅಯ್ಯೋ ಹೀಗಾಯ್ತಲ್ಲ ಅಥವಾ ಅವ್ರು ಹೀಗ್ಯಾಕ್ ಮಾಡಿದ್ರು ಅಂತ ಪ್ರಶ್ನೆಗಳ ಸಾಲು ಶುರುವಾಗುತ್ತೆ. ಈ ಏಕೆ ಹೇಗೆ ಅನ್ನೋ ಚಕ್ರವ್ಯೂಹದಲ್ಲಿ ನಮ್ಮ ಶಕ್ತಿ ಎಷ್ಟು ಖರ್ಚಾಗುತ್ತೆ ಅಂತ ನಮ್ಗೆ ಗೊತ್ತೇ ಆಗಲ್ಲ. ಅದೇ ಈ ಹಿನ್ನೆಲೆಯಲ್ಲಿ ಫುಲ್ ಸ್ಟಾಪ್ ಅಭ್ಯಾಸ ಮಾಡೋದು ಒಂದು ಸ್ಪಿರಿಚುವಲ್ ಸೂಪರ್ ಪವರ್ ಇದ್ದ ಹಾಗೆ. 100% ಸತ್ಯ. ನನ್ಗೆ ಒಂದು ಅನುಭವ ಆಯ್ತು ಮೊನ್ನೆ. ಓ ಹೌದಾ? ಹೌದು, ನನಗೆ ಬಂದ ಒಂದು ಇಮೇಲ್ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯ್ತು. ನನ್ನ ಮೊದಲ ರಿಯಾಕ್ಷನ್ ತಕ್ಷಣ ಅದಕ್ಕೆ ಖಾರವಾಗಿ ಉತ್ತರ ಬರಿಬೇಕು ಅಂತ. ಸಹಜ. ಮನಸ್ಸು ಏಕೆ ಹೇಗೆ ಅಂತ ದೊಡ್ಡ ಲಿಸ್ಟ್ ಮಾಡ್ತಿತ್ತು. ಆದ್ರೆ ಒಂದು ಕ್ಷಣ ನಿಂತು ಫುಲ್ ಸ್ಟಾಪ್ ಅಂತ ನನಗೆ ನಾನೇ ಹೇಳ್ಕೊಂಡೆ. ಆಮೇಲೆ ಲ್ಯಾಪ್ಟಾಪ್ ಮುಚ್ಚಿ ಒಂದು 10 ನಿಮಿಷ ಸುಮ್ಮನೆ ಕೂತೆ. ಆಮೇಲೆ ಅದೇ ಇಮೇಲ್ ನೋಡಿದಾಗ ಅದಕ್ಕೆ ಉತ್ತರ ಕೊಡೋ ರೀತಿನೇ ಬದಲಾಗಿತ್ತು. ಹೆಚ್ಚು ಶಾಂತವಾಗಿ ರಚನಾತ್ಮಕವಾಗಿ ಉತ್ತರ ಕೊಡೋಕಾಯ್ತು. ವಾವ್! ಆ 10 ನಿಮಿಷದ ಫುಲ್ ಸ್ಟಾಪ್ ನಿಮ್ಮ ಎಷ್ಟು ಶಕ್ತಿಯನ್ನ ಉಳಿಸ್ತು? ಅಷ್ಟೇ ಅಲ್ಲ, ಸಂಬಂಧ ಹಾಳಾಗೋದನ್ನು ತಪ್ಪಿಸ್ತು. ಅದ್ಭುತ. ಮತ್ತು ಬಾಬಾ ಇದಕ್ಕೂ ನಮ್ಮ ಅಂತಿಮ ಸ್ಥಿತಿಗೂ ನೇರ ಸಂಬಂಧ ಕಲ್ಪಿಸಿದ್ದಾರೆ ನೋಡಿ. ಹೌದು, ಅಂತಿಮ ಸಮಯದಲ್ಲಿ ಜಾಸ್ತಿ ಯೋಚಿಸೋಕೆ ಟೈಮ್ ಇರಲ್ಲ. ಆಗ ಮಾಸ್ಟರ್ ಸರ್ವಶಕ್ತಿವಂತ ಸ್ಥಿತಿ ಬೇಕು. ಅಂದ್ರೆ ಸವಾಲಿಗೆ ತಕ್ಕಂತೆ ಜ್ಞಾನದ ಶಕ್ತಿಗಳನ್ನ ತಕ್ಷಣ ಬಳಸ್ಬೇಕು. ಕರೆಕ್ಟ್. ಆ ಸಾಮರ್ಥ್ಯ ಬರ್ಬೇಕಂದ್ರೆ ಮನಸ್ಸು ವ್ಯರ್ಥ ಚಿಂತನೆಗಳಿಂದ ಖಾಲಿ ಇರ್ಬೇಕು. ಅದಕ್ಕೆ ಈ ಫುಲ್ ಸ್ಟಾಪ್ ಅಭ್ಯಾಸವೇ ರಾಜಮಾರ್ಗ. ಸರಿ. ಕೊನೆಯದಾಗಿ ನಾವು ಗಳಿಸಿದ ಈ ಆಂತರಿಕ ಶಕ್ತಿಯನ್ನ ವಿಶ್ವ ಸೇವೆಗೆ ಹೇಗೆ ಬಳಸೋದು ಅಂತ ಬಾಬಾ ಒಂದು ಸುಂದರವಾದ ಸೂತ್ರ ಕೊಡ್ತಾರೆ. ಓ. ವಿಶ್ವ ಉಪಕಾರಿ ಆಗ್ಬೇಕಂದ್ರೆ ಮೊದಲು 3 ಪರಶಬ್ದಗಳನ್ನ ತ್ಯಾಗ ಮಾಡ್ಬೇಕಂತೆ. ಆ ಅಂಶ ಹೀಗಿದೆ: ವಿಶ್ವ ಉಪಕಾರಿ ಅಥವಾ ಪರೋಪಕಾರಿ ಆಗಲು ಈ 3 ಶಬ್ದಗಳನ್ನು ಸಮಾಪ್ತಿ ಮಾಡ್ಬೇಕೆಂದು ಬಾಬಾ ತಿಳಿಸಿದ್ದಾರೆ. ಪರಚಿಂತನೆ, ವ್ಯರ್ಥ ಚಿಂತನೆ, ಪರದರ್ಶನ, ಇತರರ ದೋಷ ನೋಡುವುದು, ಮತ್ತು ಪರಮತ, ಶ್ರೀಮತದ ಬದಲು ಅನ್ಯರ ಮತ ಅನುಸರಿಸುವುದು. ಈ 3 ಪರಶಬ್ದಗಳನ್ನು ಸಮಾಪ್ತಿ ಮಾಡಿದಾಗ ಮಾತ್ರ ನೀವು ಪರೋಪಕಾರಿಯಾಗುತ್ತೀರಿ. ಈ 3 ಪರಶಬ್ದಗಳು ನಮ್ಮ ಶಕ್ತಿಯನ್ನ ಸದ್ದಿಲ್ದಿ ಹೇಗೆ ಲೀಕ್ ಮಾಡ್ತವೆ ಅಂತ ಅರ್ಥ ಮಾಡ್ಕೋಬೇಕು. ಹೌದು. ಆದ್ರೆ ಈ ಪರಚಿಂತನೆ ಅನ್ನೋದ್ರಲ್ಲಿ ಒಂದು ಸಣ್ಣ ಕನ್ಫ್ಯೂಷನ್. ಈಗ ನಮ್ಮ ಕುಟುಂಬದವರ ಬಗ್ಗೆ, ಜೊತೆಯಲ್ಲಿ ಕೆಲಸ ಮಾಡೋರ ಬಗ್ಗೆ ಕಾಳಜಿಯಿಂದ ಯೋಚಿಸೋದು ಸಹಜ ಅಲ್ವಾ? ಹಾಗಾದ್ರೆ ಆ ಕಾಳಜಿಗೂ ಬಾಬಾ ಹೇಳೋ ವ್ಯರ್ಥ ಪರಚಿಂತನೆಗೂ ಇರೋ ಗೆರೆ ಯಾವುದು? ಬಹಳ ಬಹಳ ಸೂಕ್ಷ್ಮವಾದ ಪ್ರಶ್ನೆ ಇದು. ಆ ಗೆರೆ ಇರೋದು ನಮ್ಮ ಚಿಂತನೆಯ ಗುಣಮಟ್ಟದಲ್ಲಿ. ಗುಣಮಟ್ಟದಲ್ಲಿ? ಹೌದು. ನಮ್ಮ ಯೋಚನೆ ಆ ಆತ್ಮನಿಗೆ ಶಕ್ತಿ ಕೊಡುವಂತಿದ್ರೆ ಅದು ಕಾಳಜಿ. ಉದಾಹರಣೆಗೆ, ಅವರಿಗೆ ಒಳ್ಳೇದಾಗ್ಲಿ, ಅವರಿಗೆ ಶಕ್ತಿ ಸಿಗ್ಲಿ ಅಂತ ಯೋಚಿಸೋದು. ಓಕೆ. ಆದ್ರೆ ಅವರು ಯಾವಾಗ್ಲೂ ಹೀಗೇನೆ, ಅವರು ಬದಲಾಗೋದೇ ಇಲ್ಲ, ಅವರ ಗತಿ ಏನು ಅಂತ ಚಿಂತೆ ಮತ್ತು ವಿಮರ್ಶೆ ಮಾಡೋದು ವ್ಯರ್ಥ ಪರಚಿಂತನೆ. ಈಗ ಸ್ಪಷ್ಟವಾಯಿತು. ವ್ಯತ್ಯಾಸ ಇರೋದು ಶುಭಕಾಮನೆ ಮತ್ತು ಚಿಂತೆಯ ನಡುವೆ. ಕರೆಕ್ಟ್. ಮೊದಲನೇದು ಶಕ್ತಿ ಕೊಡುತ್ತೆ, ಎರಡನೇದು ನಮ್ಮ ಮತ್ತು ಅವರ ಶಕ್ತಿಯನ್ನ ಕುಗ್ಗಿಸುತ್ತೆ. ಸರಿ. ಇನ್ನು ಪರದರ್ಶನ ಅಂದ್ರೆ ಬೇರೆಯವರ ತಪ್ಪುಗಳನ್ನೇ ಭೂತಗನ್ನಡಿ ಹಾಕಿ ನೋಡೋದು. ಮತ್ತು ಪರಮತ ಅಂದ್ರೆ ಭಗವಂತನ ಶ್ರೀಮತ ಸಿಕ್ಕಿದ್ರೂ ಅದನ್ನ ಬಿಟ್ಟು ಬೇರೆಯವರ ಅಥವಾ ನಮ್ಮ ಮನಸ್ಸಿನ ಮಾತು ಕೇಳೋದು. ಹೌದು. ಮತ್ತು ಈ 3ಕ್ಕೂ ಮತ್ತು ಪರೋಪಕಾರಿ ಆಗೋದಕ್ಕೂ ಇರೋ ಸಂಬಂಧ ನೋಡಿ. ಹೇಗೆ? ಪರ ಅಂದ್ರೆ ಇತರ. ನಾವು ಈ 3 ಪರಗಳಲ್ಲಿ ಅಂದ್ರೆ ಇತರರ ಚಿಂತನೆ, ಇತರರ ದೋಷ, ಇತರರ ಮತದಲ್ಲಿ ನಮ್ಮ ಶಕ್ತಿಯನ್ನ ವೇಸ್ಟ್ ಮಾಡ್ತಿದ್ರೆ ನಾವು ಪರ ಉಪಕಾರಿ ಅಂದ್ರೆ ಇತರರಿಗೆ ಉಪಕಾರ ಮಾಡಕ್ ಹೇಗೆ ಸಾಧ್ಯ? ನಮ್ಮ ಪಾತ್ರೆಯೇ ಖಾಲಿಯಾಗಿರುತ್ತೆ. ಅದೇ, ಯಾವಾಗ ನಾವು ಈ 3 ಲೀಕೇಜ್ಗಳನ್ನ ಫುಲ್ ಸ್ಟಾಪ್ ಇಟ್ಟು ನಿಲ್ಲಿಸ್ತೀವೋ ಆಗ ನಮ್ಮಲ್ಲಿ ಶಕ್ತಿ ಸಂಗ್ರಹ ಆಗತ್ತೆ. ಆ ತುಂಬಿದ ಪಾತ್ರೆಯಿಂದಲೇ ನಾವು ಜಗತ್ತಿಗೆ ಸೇವೆ ಮಾಡೋಕೆ ಸಾಧ್ಯ. ನಮ್ಮೆಂದರ ಚಿಂತನೆಗಾಗಿ ಒಂದು ಪ್ರಶ್ನೆ. ಇಂದಿನ ನಮ್ಮ ದಿನಚರ್ಯೆಯಲ್ಲಿ ಯಾವ ಒಂದು ಸಣ್ಣ ವಿಷಯಕ್ಕೆ ನಾವು ಪೂರ್ಣ ವಿರಾಮ ಇಟ್ಟು ನಮ್ಮ ಮನಸ್ಸಿನ ಶಕ್ತಿಯನ್ನು ಉಳಿಸಬಹುದು? ಆ ಒಂದು ಸಂದರ್ಭ ಯಾವುದು ಎಂದು ನಾವು ಯೋಚಿಸೋಣ. ಈಗ 6ನೇ ಪಾಯಿಂಟ್ನಿಂದ ಮುಂದುವರಿಯೋಣ. 6ನೆಯ ಪಾಯಿಂಟ್ ಹೀಗಿದೆ: ಪವಿತ್ರತೆಯ ಶೇಕಡಾವಾರು ಮತ್ತು ವ್ರತದ ಪಾಲನೆಯನ್ನು ಚೆಕ್ ಮಾಡಿ. ಅಮೃತ ವೇಳೆಯಿಂದ ರಾತ್ರಿಯವರೆಗೆ ಪ್ರತಿಯೊಂದು ಕರ್ಮದ ಶ್ರೀಮತವನ್ನು ಚೆಕ್ ಮಾಡಿಕೊಳ್ಳಿ. ಮಾಡುವ ಪ್ರತಿ ಸಂಕಲ್ಪ ಮತ್ತು ಕರ್ಮವು ತಂದೆಯ ಸಮಾನವಾಗಿದೆಯೇ ಎಂದು ಪರಿಶೀಲಿಸಿ ನಂತರ ಕಾರ್ಯರೂಪಕ್ಕೆ ತನ್ನಿರಿ. ಓಂ ಶಾಂತಿ. ಈ ಪಾಯಿಂಟ್ ಇದೆಯಲ್ಲ, ಇದರಲ್ಲಿ ಚೆಕ್ ಅಥವಾ ಪರಿಶೀಲನೆ ಅನ್ನೋ ಶಬ್ದಕ್ಕೆ ಬಾಬಾರವರು ಬಹಳ ಆಳವಾದ ಅರ್ಥ ಕೊಟ್ಟಿದ್ದಾರೆ.
ಇದು ನಾವು ದಿನದ ಕೊನೆಯಲ್ಲಿ ಮಾಡುವ ತಪ್ಪು ಸರಿಗಳ ಒಂದು ಲೆಕ್ಕಾಚಾರ ಅಲ್ಲ. ಬದಲಿಗೆ ಇದೊಂದು ಪ್ರೀತಿಯ ಆತ್ಮಾವಲೋಕನ. ಇಲ್ಲಿ ಶ್ರೀಮತ ಅನ್ನೋ ಶಬ್ದ ಇದೆಯಲ್ಲ, ಹೌದು. ಅಂದ್ರೆ ಶ್ರೇಷ್ಠ ದೈವಿ ಮಾರ್ಗದರ್ಶನ. ಹಾ. ನಮ್ಮ ಪ್ರತಿಯೊಂದು ಯೋಚನೆ ಮತ್ತು ಕರ್ಮಕ್ಕೆ ಇದೊಂದು ದಿಕ್ಸೂಚಿ ಇದ್ದಂತೆ. ಸೊ ಬಾಬಾರವ್ರು ಲೇಲೋದು ಈ ಶ್ರೀಮತದ ಕಣ್ಣಾಡಿಯಲ್ಲಿ ನಿಮ್ಮನ್ನು ನೀವು ನೋಡಿಕೊಳ್ಳಿ ಅಂತ. ಸರಿ. ನನ್ನ ಇಂದಿನ ಪ್ರತಿಯೊಂದು ಸಂಕಲ್ಪ, ಮಾತು, ದೃಷ್ಟಿ ಎಲ್ಲವೂ ಆ ದೈವಿ ಮಾರ್ಗದರ್ಶನದ ಚೌಕಟ್ಟಿನೊಳಗಿತ್ತ ಅಂತ ಪ್ರೀತಿಯಿಂದ ನೋಡ್ಕೊಳ್ಬೇಕು. ನೀವು ಪ್ರೀತಿಯಿಂದ ನೋಡಿಕೊಳ್ಬೇಕು ಅಂದಿದ್ದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಹೌದು. ಯಾಕಂದ್ರೆ ಚೆಕ್ ಮಾಡಿಕೊಳ್ಳಿ ಅಂದ ತಕ್ಷಣ ನಮ್ಮ ಬಗ್ಗೆ ನಾವೇ ಒಂಥರ ಕಠೋರವಾಗಿ ಟೀಕೆ ಮಾಡಿಕೊಡೋದು, ನಮ್ಮ ತಪ್ಪುಗಳನ್ನೇ ದೊಡ್ಡ ಮಾಡಿ ನೋಡೋದು, ಇದೆಲ್ಲ ಆಗೋ ಸಾಧ್ಯತೆ ಇರುತ್ತೆ. ಖಂಡಿತ. ಅದರಿಂದ ಒಂದು ರೀತಿ ಗಿಲ್ಟ್ ಶುರುವಾಗ್ಬೋದು. ಆದರೆ ಇಲ್ಲಿ ಬಾಬಾರವರ ಭಾವನೆ ಅದಲ್ಲ ಅಲ್ವಾ? ಇದು ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋಕೆ ಒಂದು ಪ್ರೇರಣೆ ಆಗ್ಬೇಕು ಅಷ್ಟೇ. ಖಂಡಿತವಾಗಿಯೂ. ಇದೊಂದು ತಾಯಿಯ ವಾತ್ಸಲ್ಯದ ತಪಾಸಣೆ. ತಾಯಿ ಮಗುವನ್ನು ಹೇಗೆ ಪ್ರೀತಿಯಿಂದ ತಿದ್ದುತ್ತಾಳೋ ಹಾಗೆ. ಇನ್ನು ಇಲ್ಲಿರುವ ಇನ್ನೊಂದು ಅದ್ಭುತವಾದ ಮಾತೆಂದರೆ ತಂದೆಯ ಸಮಾನ. ಇದು ಕೇಳಲಿಕ್ಕೆ ತುಂಬಾ ಏನೋ ಅದು ದೊಡ್ಡ ಸ್ಥಿತಿ ಅಂತ ಅನಿಸ್ಬೋದು. ಹೌದು. ಆದ್ರೆ ಅದರ ಆಳಕ್ಕೆ ಇಳಿದ್ರೆ ಅದೊಂದು ನಿರ್ಧಾರ ತೆಗೆದುಕೊಳ್ಳುವ ಒಂದು ಮಾನಸಿಕ ಮಾದರಿ. ಅಂದ್ರೆ ಯಾವುದೇ ಕೆಲಸ ಮಾಡುವ ಮುನ್ನ ಅಥವಾ ಒಂದು ಸಂಕಲ್ಪ ಮಾಡುವ ಮುನ್ನ ಈ ಸಂಕಲ್ಪದ ಹಿಂದೆ ವಿಶ್ವ ಕಲ್ಯಾಣದ ಭಾವನೆ ಇದೆಯಾ ಅಥವಾ ಇದರಲ್ಲಿ ನನ್ನ ಸ್ವಾರ್ಥದ ಲೇಪ ಇದೆಯಾ ಅಂತ ನಮ್ಮನ್ನು ನಾವು ಕೇಳ್ಕೊಳ್ಳೋದು. ಓ ಸರಿ ಸರಿ. ತಂದೆ ಅಂದ್ರೆ ಪರಮಾತ್ಮ ಯಾವಾದಿಯೂ ವಿಶ್ವ ಕಲ್ಯಾಣಕಾರಿಯಾಗಿರ್ತಾರೆ. ಅವರ ಪ್ರತಿಯೊಂದು ಸಂಕಲ್ಪ ಸರ್ವರ ಹಿತಕ್ಕಾಗಿ ಇರುತ್ತೆ. ನಮ್ಮ ಸಂಕಲ್ಪಗಳು ಹಾಗೆ ಇರ್ಬೇಕು ಅನ್ನೋದು ಇದರರ್ಥ. ಹೌದು. ಇದು ನಮ್ಮ ದೈನಂದಿನ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆ ತರಬಹುದು. ಉದಾಹರಣೆಗೆ ಆಫೀಸ್ನಲ್ಲಿ ಒಂದು ಕೆಲಸ ಮಾಡುವಾಗ ನಾನು ಇದನ್ನ ನನ್ನ ಪ್ರಮೋಷನ್ಗೋಸ್ಕರ ಮಾಡ್ತಾ ಇದ್ದೀನಾ ಅಥವಾ ಈ ಕೆಲಸದಿಂದ ಸಂಸ್ಥೆಗೆ ಮತ್ತು ಸಹೋದ್ಯೋಗಿಗಳಿಗೆ ಹೇಗೆ ಒಳ್ಳೇದಾಗತ್ತೆ ಅನ್ನೋ ಭಾವನೆಯಿಂದ ಮಾಡ್ತಾ ಇದ್ದೀನಾ ಅಂತ ಯೋಚಿಸಿದ್ರೆ ನಮ್ಮ ಕರ್ಮದ ಗುಣಮಟ್ಟವೇ ಬದಲಾಗತ್ತೆ ಅಲ್ವಾ? ಅತ್ಯುತ್ತಮ ಉದಾಹರಣೆ. ಮತ್ತು ಈ ಇಡೀ ದಿನದ ತಪಾಸಣೆಗೆ ಅಡಿಪಾಯ ಸಿಗುವುದೇ ಅಮೃತ ವೇಳೆಯಲ್ಲಿ. ಅಮೃತ ವೇಳೆಯಲ್ಲಿ ನಾವು ಎಷ್ಟು ಶಕ್ತಿಯುತವಾಗಿ ಬಾಬಾರವರ ನೆನಪಿನಲ್ಲಿರ್ತೇವೆಯೋ, ಎಷ್ಟು ಶುದ್ಧ ಸಂಕಲ್ಪಗಳನ್ನು ಮಾಡ್ತೇವೆಯೋ, ಆ ಶಕ್ತಿಯೇ ಇಡೀ ದಿನ ನಮ್ಗೆ ಒಂದು ರಕ್ಷಾಕವಚದಂತೆ ಇರುತ್ತೆ. ಹೌದು ಹೌದು. ಹಾಗಾಗಿ ದಿನದ ಮಧ್ಯದಲ್ಲಿ ಬರುವ ಸವಾಲುಗಳನ್ನು ಎದುರಿಸುವಾಗ ತಂದೆಯ ಸಮಾನ ಸ್ಥಿತಿಯಲ್ಲಿರೋದು ಸುಲಭವಾಗುತ್ತೆ. ಹಾಗಾಗಿ ಈ ಪರಿಶೀಲನೆ ಅನ್ನೋದು ಒಂದು ಹೊರೆಯಲ್ಲ, ಅದೊಂದು ಸುಂದರ ಸಾಧನ. ಸರಿ. ಹಾಗಾದರೆ ಈ ಆಂತರಿಕ ಶುದ್ಧೀಕರಣ ಮತ್ತು ಸ್ವಯಂ ಪರಿಶೀಲನೆ ಶುರು ಮಾಡಿದ್ಮೇಲೆ ಮುಂದಿನ ಹೆಜ್ಜೆ ಏನು? ಈ ಶಕ್ತಿಯನ್ನು ಏನ್ ಮಾಡಬೇಕು? ಇದು ನಮ್ಮನ್ನು ಬಹುಶಃ 7ನೇ ಪಾಯಿಂಟ್ ಕಡೆ ಕರ್ಕೊಂಡೋಗುತ್ತೆ. ಹೌದು. ಅದು ಮನಸಾ ಸೇವೆ ಬಗ್ಗೆ ಹೇಳುತ್ತೆ. 7ನೇ ಪಾಯಿಂಟ್ ಹೇಗಿದೆ: ಪ್ರತಿ ದುಃಖಿ ಆತ್ಮನಿಗೆ ಮನಸ್ಸಿನ ಸಕಾಶದ ಮೂಲಕ ಸುಖ ಶಾಂತಿಯ ಹನಿಯನ್ನು ನೀಡಿ. ನಿಮ್ಮ ಮನಸ್ಸು ಎಷ್ಟು ಶಕ್ತಿಶಾಲಿಯಾಗಿರುತ್ತದೆಯೋ ಅಷ್ಟು ದೂರದವರೆಗೆ ನಿಮ್ಮ ಸಕಾಶ ತಲುಪ್ತದೆ. ಇದು ವಿಶ್ವ ಪರಿವರ್ತನೆಗೆ ದೊಡ್ಡ ಆಧಾರ. ಸಕಾಶ ಈ ಶಬ್ದ ಕೇಳಲಿಕ್ಕೆ ಸರಳ ಅನ್ಸಿದ್ರು ಇದರ ಹಿಂದಿರುವ ಪರಿಕಲ್ಪನೆ ಬಹಳ ಶಕ್ತಿಶಾಲಿ. ಇದನ್ನ ಸ್ವಲ್ಪ ಸರಳವಾಗಿ ವಿವರಿಸ್ಬೋದಾ? ಅಂದ್ರೆ ಇದು ಕೇವಲ ಯಾರಿಗಾದರೂ ಒಳ್ಳೇದಾಗ್ಲಿ ಅಂತ ಅಂದ್ಕೊಳ್ಳೋದಷ್ಟೇನಾ ಅಥವಾ ಅದಕ್ಕಿಂತ ಹೆಚ್ಚೇನಾದ್ರೂ ಇದೆಯಾ? ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೋದು. ನಮ್ಮ ಮನಸ್ಸು ಒಂದು ರೇಡಿಯೋ ಟ್ರಾನ್ಸ್ಮಿಟರ್ ಇದ್ದ ಹಾಗೆ. ಓ ಸರಿ. ಕೇವಲ ಒಳ್ಳೆಯದನ್ನು ಯೋಚಿಸುವುದು ಒಂದು ಸಂದೇಶ ಬರೆದಿಟ್ಕೊಂಡ ಹಾಗೆ. ಆದರೆ ಸಕಾಶ ನೀಡುವುದು ಅಂದ್ರೆ ಆ ಟ್ರಾನ್ಸ್ಮಿಟರ್ ಆನ್ ಮಾಡಿ ಆ ಶಾಂತಿ, ಶಕ್ತಿ ಮತ್ತು ಶಕ್ತಿಯ ಸಂಕಲ್ಪಗಳನ್ನ ಒಂದು ಶುದ್ಧ ಉದ್ದೇಶದಿಂದ ಪ್ರಸಾರ ಮಾಡೋದು. ಇದು ಒಂದು ಸಕ್ರಿಯವಾದ, ಕೇಂದ್ರೀಕೃತವಾದ ಶುಭ ಭಾವನೆಗಳ ಪ್ರಕ್ಷೇಪಣೆ. ನಿಮ್ಮ ಮನಸ್ಸು ಒಂದು ಲೈಟ್ ಹೌಸ್ನಂತೆ. ಅದರ ದೀಪ ಎಷ್ಟು ಪ್ರಕಾಶಮಾನವಾಗಿರುತ್ತದೋ ಅದರ ಬೆಳಕು ಅಷ್ಟು ದೂರದ ಹಡಗುಗಳಿಗೆ ದಾರಿ ತೋರಿಸುತ್ತೆ. ಹಾಗೇ ನಮ್ಮ ಮನಸ್ಸು ಎಷ್ಟು ಶುದ್ಧವಾಗಿರುತ್ತದೋ ನಮ್ಮ ಸಕಾಶ ಅಷ್ಟು ಆತ್ಮಗಳಿಗೆ ದಾರಿದೀಪವಾಗುತ್ತೆ. ವಾವ್! ಹಾಗಿದ್ರೆ ಇದೊಂದು ರೀತಿ ಮೌನವಾದ, ಅಹಿಂಸಾತ್ಮಕವಾದ ವಿಶ್ವಕ್ರಾಂತಿ ಅಲ್ವಾ? ಖಂಡಿತ. ಯಾವುದೇ ಆಯುಧವಿಲ್ಲದೆ, ಭಾಷಣವಿಲ್ಲದೆ, ಕೇವಲ ಶುದ್ಧ ಸಂಕಲ್ಪಗಳ ಶಕ್ತಿಯಿಂದ ಜಗತ್ತಿನಲ್ಲಿ ಪರಿವರ್ತನೆ ತರುವುದು. ಇಲ್ಲಿ ದೂರದವರೆಗೆ ತಲುಪುತ್ತದೆ ಅಂತ ಹೇಳಿದ್ದಾರೆ. ಇದರ ಅರ್ಥ ಭೌಗೋಳಿಕ ದೂರ ಅಂತನಾ ಅಥವಾ ಬೇರೇನಾದ್ರೂ ಅರ್ಥ ಇದೆಯಾ? ಇಲ್ಲಿ ದೂರ ಅಂದ್ರೆ ಕೇವಲ ಭೌತಿಕ ದೂರವಲ್ಲ, ಅದಕ್ಕಿಂತ ಮುಖ್ಯವಾಗಿ ಆತ್ಮಗಳ ಆಳಕ್ಕೆ ಇಳಿದು ಅವರ ದುಃಖವನ್ನು ಸ್ಪರ್ಶಿಸಿ ಅವರಿಗೆ ಸಾಂತ್ವನೆ ನೀಡುವ ಶಕ್ತಿ.
ಓಕೆ. ಒಬ್ಬ ಕರ್ಮಯೋಗಿ ಸ್ಥಿತಿಯಲ್ಲಿರುವ ಆತ್ಮ ಅಂದ್ರೆ ಕೆಲಸ ಮಾಡುತ್ತಲೇ ಭಗವಂತನ ನೆನಪಿನಲ್ಲಿರುವ ಆತ್ಮ ಒಂದೇ ಸ್ಥಳದಲ್ಲಿ ಕುಳಿತು ಜಗತ್ತಿನ ಯಾವುದೇ ಮೂಲೆಯಲ್ಲಿರುವ ಸಾವಿರಾರು ಅಶಾಂತ ಆತ್ಮಗಳಿಗೆ ಶಾಂತಿಯ ಅನುಭವ ಮಾಡಿಸಬಹುದು. ಹೌದಾ? ಹೌದು. ಅವರಿಗೆ ಇದ್ದಕ್ಕಿದ್ದಂತೆ ಮನಸ್ಸಿಗೆ ಸಮಾಧಾನ ಸಿಕ್ಕ ಹಾಗೆ ಒಂದು ಕ್ಷಣ ಎಲ್ಲ ದುಃಖ ಮರೆತು ಹೋದ ಹಾಗೆ ಅನುಭವವಾಗಬಹುದು. ಅದರ ಕಾರಣ ಎಲ್ಲೋ ಕುಳಿತ ಒಬ್ಬ ಯೋಗಿ ಆತ್ಮ ಕಳುಹಿಸಿದ ಶಾಂತಿಯ ಕಂಪನಗಳಾಗಿರಬಹುದು. ಇದೇ ಮನಸಾ ಸೇವೆಯ ಅದ್ಭುತ. ಇದು ಕೇಳಲಿಕ್ಕೆ ಬಹಳ ಆಶಾದಾಯಕವಾಗಿದೆ. ಯಾಕಂದ್ರೆ ಜಗತ್ತಿನಲ್ಲಿರೋ ಸಮಸ್ಯೆಗಳನ್ನೋಡಿ ನಾನೊಬ್ಬ ಏನು ಮಾಡಬಲ್ಲೆ ಅಂತ ನಿರಾಶರಾಗುವವರೇ ಹೆಚ್ಚು. ಹೌದು ಹೌದು. ಆದ್ರೆ ಈ ಜ್ಞಾನದ ಪ್ರಕಾರ ನಾವು ಎಲ್ಲೇ ಇರ್ಲಿ ನಮ್ಮ ಮನಸ್ಸನ್ನು ಶಕ್ತಿಶಾಲಿಯಾಗಿ ಮಾಡಿಕೊಂಡ್ರೆ ನಾವು ಕೂಡ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಭಾಗಿಯಾಗಬಹುದು. ಖಂಡಿತ. ಇದುವೇ ವಿಶ್ವ ಪರಿವರ್ತನೆಗೆ ದೊಡ್ಡ ಆಧಾರ ಅಂತ ಬಾಬಾ ಹೇಳಿರೋದು. ಪ್ರತಿಯೊಬ್ರೂ ಈ ರೀತಿ ಶುದ್ಧ ಸಂಕಲ್ಪಗಳನ್ನು ಮಾಡಲು ಶುರು ಮಾಡಿದ್ರೆ ಇಡೀ ವಾಯುಮಂಡಲವೇ ಶುದ್ಧವಾಗುತ್ತೆ. ಸರಿ, ಈ ಮನಸಾ ಸೇವೆಯಂತಹ ಶ್ರೇಷ್ಠ ಸ್ಥಿತಿಯನ್ನು ತಲುಪಬೇಕಾದ್ರೆ ಮನಸ್ಸಿನ ಮೇಲೆ ಅಸಾಧಾರಣ ಹಿಡಿತ ಬೇಕು. ಇದು ನಮ್ಮನ್ನ 8ನೇ ಪಾಯಿಂಟ್ ಕಡೆಗೆ ತರುತ್ತೆ. ಇದರಲ್ಲಿ ಬಾಬಾರವರು ನಮಗೆಲ್ರಿಗೂ ಒಂದು ಪ್ರಾಯೋಗಿಕ ಮನೆ ಕೆಲಸ ಕೊಟ್ಟಿದ್ದಾರೆ. ಹೌದು, ಒಂದು ಅಭ್ಯಾಸ. ಹೌದು, ಆ ಮಾನಸಿಕ ಶಕ್ತಿಯನ್ನು ಬೆಳೆಸಿಕೊಳ್ಳುವ ವ್ಯಾಯಾಮದಂತಿದೆ. ನಾನು 8ನೇ ಪಾಯಿಂಟ್ ಒತ್ತೇನೆ. ಒಂದು ವಾರ ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಇಡುವ ಅಭ್ಯಾಸವನ್ನು ಮತ್ತೆ ಮತ್ತೆ ಮಾಡಿ. ಜನವರಿ 18ರಂದು ನಿಮ್ಮ ಫಲಿತಾಂಶದ ಬಗ್ಗೆ ಚೀಟಿ ಬರೆದು ಬಾಕ್ಸ್ನಲ್ಲಿ ಹಾಕಿ. ಅವ್ಯಕ್ತ ಮಾಸದಲ್ಲಿ ಮನಸಾ ಸೇವೆ ಹೆಚ್ಚಿಸಿಕೊಳ್ಳಿ ಮತ್ತು ಬಲಹೀನ ಆತ್ಮರಿಗೆ ಶಕ್ತಿ ನೀಡಿ ಅವರನ್ನು ಪರಿವರ್ತಿಸಿ. ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಇದು ಜ್ಞಾನ ಮಾರ್ಗದ ಒಂದು ಅತ್ಯಂತ ಪ್ರಮುಖ ಅಭ್ಯಾಸ. ಇದನ್ನ ಒಂದು ರೀತಿಯ ಮಾನಸಿಕ ಟ್ರಾಫಿಕ್ ಕಂಟ್ರೋಲ್ ಅಂತಾನೂ ಹೇಳಬಹುದು. ಓ, ಹಾಗೆ? ನಮ್ಮ ಮನಸ್ಸಿನ ಯೋಚನೆಗಳ ಸಂಚಾರದಲ್ಲಿ ವ್ಯರ್ಥವಾದ ನಕಾರಾತ್ಮಕವಾದ ಯೋಚನೆಗಳು ಬಂದ ತಕ್ಷಣ ಕೆಂಪು ದೀಪ ನೋಡಿ ಗಾಡಿ ನಿಲ್ಲಿಸಿದ ಹಾಗೆ ಆ ಯೋಚನೆಯನ್ನು ಒಂದು ಸೆಕೆಂಡಿನಲ್ಲಿ ನಿಲ್ಲಿಸ್ಬಿಡೋದು. ನಿಲ್ಲಿಸಿ ತಕ್ಷಣ ಬಾಬಾರವರ ನೆನಪಿಗೆ ಅಥವಾ ಒಂದು ಶ್ರೇಷ್ಠ ಸ್ವಮಾನಕ್ಕೆ ಮನಸ್ಸನ್ನು ತಿರುಗಿಸುವುದು. ಇದು ಮನಸ್ಸಿನ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸುವ ಕಲೆ. ಇದು ಕೇಳಲಿಕ್ಕೆ ಸರಳ ಅನಿಸಿದ್ರೂ ಅಭ್ಯಾಸದಲ್ಲಿ ಬಹಳ ಕಷ್ಟ ಅನಿಸುತ್ತೆ. ಅದರಲ್ಲೂ ಕೋಪ, ಚಿಂತೆ ಅಥವಾ ಒತ್ತಡದ ಸಮಯದಲ್ಲಿ ಈ ಫುಲ್ ಸ್ಟಾಪ್ ಹಾಕುವುದನ್ನು ನೆನಪಿಸಿಕೊಳ್ಳೋದೇ ಒಂದು ದೊಡ್ಡ ಸವಾಲು. ನೀವು ಹೇಳಿದ್ದು ನಿಜ. ಇದು ಒಂದೇ ದಿನದಲ್ಲಿ ಸಿದ್ಧಿಸುವ ಕಲೆಯಲ್ಲ, ನಿರಂತರ ಅಭ್ಯಾಸ ಬೇಕು. ಇದನ್ನು ಅಭ್ಯಾಸ ಮಾಡಲು ಏನಾದರೂ ಸುಲಭ ಉಪಾಯಗಳಿವೆಯೇ? ಆರಂಭದಲ್ಲಿ ನಾವು ಶಾಂತವಾಗಿರುವಾಗ ಇದನ್ನು ಅಭ್ಯಾಸ ಮಾಡಬೇಕು. ಉದಾಹರಣೆಗೆ, ಪ್ರತಿ ಗಂಟೆಗೊಮ್ಮೆ 1 ನಿಮಿಷ ಮೌನವಾಗಿ ಕುಳಿತು ಮನಸ್ಸಿನಲ್ಲಿ ಬರುವ ಯೋಚನೆಗಳಿಗೆ ಫುಲ್ ಸ್ಟಾಪ್ ಹಾಕಿ ಬಾಬಾ ಅವರನ್ನು ನೆನಪು ಮಾಡುವ ಟ್ರಾಫಿಕ್ ಕಂಟ್ರೋಲ್ ಅಭ್ಯಾಸ ಮಾಡಬಹುದು. ಸರಿ ಸರಿ. ಹೀಗೆ ಅಭ್ಯಾಸ ಮಾಡುತ್ತಾ ಹೋದಂತೆ ಸವಾಲಿನ ಸಂದರ್ಭಗಳಲ್ಲಿಯೂ ಸಹ ಫುಲ್ ಸ್ಟಾಪ್ ಹಾಕುವ ಶಕ್ತಿ ಬರುತ್ತೆ. ನಾನು ಮೊದಲು ಈ ಅಭ್ಯಾಸ ಶುರು ಮಾಡಿದಾಗ ಮನಸ್ಸು ನಿಲ್ಲೋದೇ ಇರಲಿಲ್ಲ. ಆದ್ರೆ ಸೋಲೊಪ್ಪಿಕೊಳ್ಳದೆ ಮತ್ತೆ ಮತ್ತೆ ಪ್ರಯತ್ನ ಪಟ್ಟಾಗ ನಿಧಾನವಾಗಿ ಮನಸ್ಸು ಹಿಡಿತಕ್ಕೆ ಬರಲು ಶುರುವಾಯಿತು. ಇಲ್ಲಿ ಬಾಬಾ ಅವರು ಒಂದು ನಿರ್ದಿಷ್ಟ ದಿನಾಂಕ ಜನವರಿ 18 ಮತ್ತು ಚೀಟಿ ಬರೆದು ಬಾಕ್ಸ್ನಲ್ಲಿ ಹಾಕುವ ವಿಧಾನವನ್ನು ಹೇಳಿದ್ದಾರೆ. ಇದು ಕುತೂಹಲಕಾರಿಯಾಗಿದೆ. ಯಾಕೆಂದ್ರೆ ಇದರಲ್ಲಿ ಒಂದು ಆಧ್ಯಾತ್ಮಿಕ ಅಭ್ಯಾಸದ ಜೊತೆಗೆ ಆಧುನಿಕ ಗೋಲ್ ಸೆಟ್ಟಿಂಗ್ ತತ್ವಗಳು ಸೇರಿದಾಗೆ ಕಾಣಿಸ್ತಾ ಇದೆ. ಇದರ ಉದ್ದೇಶವೇನು? ಬಹಳ ಚೆನ್ನಾಗಿ ಗಮನಿಸಿದ್ರಿ. ಒಂದು ನಿರ್ದಿಷ್ಟ ಗುರಿ ಮತ್ತು ಸಮಯದ ಮಿತಿಯನ್ನು ಇಟ್ಟುಕೊಂಡು ಅಭ್ಯಾಸ ಮಾಡಿದಾಗ ನಮ್ಮ ಪ್ರಯತ್ನದಲ್ಲಿ ತೀವ್ರತೆ ಬರುತ್ತೆ. ನಾನು 1 ವಾರದಲ್ಲಿ ಈ ಅಭ್ಯಾಸ ಮಾಡಬೇಕು, ನನ್ನ ಫಲಿತಾಂಶವನ್ನು ಪ್ರಾಮಾಣಿಕವಾಗಿ ಪರಿಶೀಲಿಸಿ ಬಾಬಾರವರಿಗೆ ಸಮರ್ಪಿಸಬೇಕು ಅನ್ನೋ ಸಂಕಲ್ಪವೇ ನಮಗೆ ಹೆಚ್ಚಿನ ಶಕ್ತಿ ಕೊಡುತ್ತೆ. ಹೌದು. ಚೀಟಿಯಲ್ಲಿ ಬರೆಯುವುದು ನಮ್ಮನ್ನು ನಾವೇ ಬಾಬಾರವರ ಮುಂದೆ ಜವಾಬ್ದಾರರನ್ನಾಗಿ ಮಾಡ್ಕೊಂಡ ಹಾಗೆಯೇ ಅವ್ಯಕ್ತ ಮಾಸ ಅನ್ನೋದು ವಿಶೇಷವಾಗಿ ತೀವ್ರ ತಪಸ್ಸು ಮತ್ತು ಮನಸಾ ಸೇವೆಗೆ ಮೀಸಲಾದ ಸಮಯ. ಈ ಸಮಯದಲ್ಲಿ ಯೋಗದ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಬಲಹೀನ ಆತ್ಮಗಳಿಗೆ ಶಕ್ತಿ ತುಂಬುವುದೇ ನಮ್ಮ ಮುಖ್ಯ ಕರ್ತವ್ಯ ಅಂತ ಬಾಬಾ ನೆನಪಿಸುತ್ತಿದ್ದಾರೆ. ಅಂದ್ರೆ ಈ 3 ಪಾಯಿಂಟ್ಗಳನ್ನು ಒಟ್ಟಾಗಿ ನೋಡಿದ್ರೆ ಒಂದು ಸುಂದರವಾದ ಕ್ರಮ ಕಾಣಿಸ್ತೆ. ಹೇಗೆ? ಮೊದಲು ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುವುದು, ಆಂತರಿಕ ಶುದ್ಧಿ. ನಂತರ ಆ ಶುದ್ಧವಾದ ಮನಸ್ಸಿನಿಂದ ಜಗತ್ತಿಗೆ ಸಕಾಶ ನೀಡುವುದು. ಸರಿ. ಬಾಹ್ಯ ಸೇವೆ. ಹೌದು. ಮತ್ತು ಕೊನೆಗೆ ಈ ಸ್ಥಿತಿಯನ್ನು ಸಾಧಿಸಲು ಬೇಕಾದ ಪ್ರಾಯೋಗಿಕ ಅಭ್ಯಾಸ. ಹೌದು, ಸಂಪೂರ್ಣವಾಗಿ ಸರಿ. ಇದು ಆಧ್ಯಾತ್ಮಿಕ ಪ್ರಗತಿಯ ಒಂದು ಸಂಪೂರ್ಣ ಪ್ಯಾಕೇಜ್ ಇದ್ದಾಗೆ. ಈಗ ಬಾಬಾರವರ ಮಧುರ ನೆನಪು, ಪ್ರೀತಿಯನ್ನು ಸ್ವೀಕರಿಸೋಣ.
ಸತ್ಯಪಾತ್ರಧಾರಿ ಆತ್ಮಗಳಿಗೆ ಮತ್ತು ಹೃದಯದಿಂದ ನೆನಪು ಮಾಡುವ ಎಲ್ಲಾ ಮಕ್ಕಳಿಗೆ ಬಾಪ್ ದಾದಾರವರ ಪದಮ ಪಟ್ಟು ನೆನಪು ಪ್ರೀತಿ ಹಾಗೂ ನಮಸ್ತೆ. ಈಗ ಮುರಳಿಯ ಮುಂದಿನ ಭಾಗ ವರದಾನವನ್ನು ನೋಡೋಣ. ನಾನು ಓದ್ತೀನಿ. ಪರಿಶೀಲನೆ ಮಾಡುವ ವಿಶೇಷತೆಯನ್ನು ತಮ್ಮ ನಿಜ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳುವಂತಹ ಮಹಾನ್ ಆತ್ಮ ಭವ. ಇದರ ವಿವರಣೆ ಹೀಗಿದೆ. ಯಾವುದೇ ಸಂಕಲ್ಪ ಮಾಡಿ ಮೊದಲು ಪರಿಶೀಲನೆ ಮಾಡಿರಿ. ಇದೆಲ್ಲವೂ ತಂದೆಯ ಸಮಾನವಾಗಿದೆಯಾ? ಪರಿಶೀಲನೆ ಮಾಡುವ ಯಂತ್ರದ ಗತಿಯನ್ನು ತೀವ್ರಗೊಳಿಸಿರಿ. ಇದನ್ನು ತಮ್ಮ ನಿಜ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಿರಿ. ಅಂದ್ರೆ ಪರಿಶೀಲನೆ ಅನ್ನೋದು ಒಂದು ಕೆಲಸ ಅಂತ ಅನಿಸ್ಬಾರ್ದು, ಅದು ನಮ್ಮ ಸಹಜ ಸ್ವಭಾವ, ನಮ್ಮ ಸಂಸ್ಕಾರವೇ ಆಗ್ಬಿಡಬೇಕು. ಅದೇ ಅಲ್ವಾ? ಉಸಿರಾಡೋದಷ್ಟು ಸಹಜವಾಗಬೇಕು. ಅದ್ಭುತವಾಗಿದೆ. ಈಗ ಸ್ಲೋಗನ್ ಅನ್ನು ನೋಡೋಣ. ಸಂಪೂರ್ಣ ಪವಿತ್ರ ಮತ್ತು ಯೋಗಿಯಾಗುವುದೇ ಸ್ನೇಹದ ಪ್ರತ್ಯರ್ಪಣೆ ಕೊಡುವುದಾಗಿದೆ. ಇಲ್ಲಿ ಸ್ನೇಹದ ಪ್ರತ್ಯರ್ಪಣೆ ಅಂದ್ರೆ ಯಾರಿಗೆ ಸ್ನೇಹ? ಏನಿದು ಪ್ರತ್ಯರ್ಪಣೆ? ನಮ್ಮ ಅತೀ ದೊಡ್ಡ ಸ್ನೇಹಿ ಪರಮಾತ್ಮ. ಹೌದು, ಅವರು ನಮಗೆ ಜ್ಞಾನ, ಪ್ರೀತಿ, ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡುತ್ತಾರೆ. ಆ ಸ್ನೇಹಕ್ಕೆ ಪ್ರತಿಯಾಗಿ ನಾವು ಏನು ಕೊಡಬಲ್ಲೆವು? ಅವರಿಗೆ ನಮ್ಮಿಂದ ಏನೂ ಬೇಡ. ನಾವು ಸಂಪೂರ್ಣ ಪವಿತ್ರರಾಗಿ, ನಿರಂತರ ಯೋಗಿಗಳಾಗಿ ಅವರ ಸಮಾನರಾದರೆ ಅದೇ ನಾವು ಅವರಿಗೆ ಕೊಡುವ ಅತೀ ದೊಡ್ಡ ಉಡುಗೊರೆ. ಬಹಳ ಸುಂದರವಾದ ಭಾವನೆ. ಈಗ ಬಾಬಾರವರ ಅವ್ಯಕ್ತ ಸೂಚನೆಯನ್ನು ಕೇಳೋಣ. ಅವ್ಯಕ್ತ ಸೂಚನೆ ಹೀಗಿದೆ. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಅಚಲ ಅಡೋಲವಾಗಿ ಪಾಸ್ ವಿತ್ ಆನರ್ ಆಗಿ ನಿರಂತರ ಕರ್ಮಯೋಗಿ ಸ್ಥಿತಿಯನ್ನು ಅನುಭವದಲ್ಲಿ ತನ್ನಿರಿ. ಅಂದರೆ ಈ ವಿಶೇಷ ಮಾಸದಲ್ಲಿ ಯಾವುದೇ ಬಂಧನಗಳಿಂದ ಮುಕ್ತರಾಗಿ ಫರಿಷ್ಠೆಯಂತಹ ಹಗುರವಾದ ಸ್ಥಿತಿಯನ್ನು ಅನುಭವಿಸಿ ಅಚಲ ಸ್ಥಿತಿಯಲ್ಲಿ ಪರೀಕ್ಷೆಗಳಲ್ಲಿ ಪಾಸಾಗಿ ಅಂತ ಬಾಬಾ ಪ್ರೇರಣೆ ನೀಡುತ್ತಿದ್ದಾರೆ. ಬನ್ನಿ ಅಣ್ಣಂದಿರೆ, ಈ ಮುರಳಿಯ ಶ್ರೇಷ್ಠ ಸ್ವಮಾನಗಳಲ್ಲಿ ಕೆಲವು ಕ್ಷಣ ಸ್ಥಿತರಾಗೋಣ. ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಈ ಸಂಕಲ್ಪಗಳನ್ನು ನಿಮ್ಮ ಮನಸ್ಸಿನಲ್ಲಿ ಅನುಭವಿಸಿ. ನಾನು ಪವಿತ್ರತೆಯ ಸೂರ್ಯ. ನನ್ನಿಂದ ಪವಿತ್ರತೆಯ ಕಿರಣಗಳು ವಿಶ್ವದಾದ್ಯಂತ ಹರಡುತ್ತಿವೆ. ನಾನು ಅಚಲ ಅಡೋಲ ಆತ್ಮ. ಯಾವುದೇ ಪರಿಸ್ಥಿತಿ ನನ್ನನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ನಾನು ಬಂಧನಮುಕ್ತ ಜೀವನಮುಕ್ತ ಫರಿಷ್ಠ. ಹಗುರವಾಗಿ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಿದ್ದೇನೆ. ನಾನು ವಿಶ್ವ ಕಲ್ಯಾಣಕಾರಿ ಆತ್ಮ. ನನ್ನ ಪ್ರತಿಯೊಂದು ಸಂಕಲ್ಪದಿಂದ ವಿಶ್ವಕ್ಕೆ ಒಳಿತಾಗುತ್ತಿದೆ. ಅಣ್ಣಂದಿರೆ, ಅಕ್ಕಂದಿರೆ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ. ಒಳ್ಳೆಯದು. ಓಂ ಶಾಂತಿ. ನಾನು ಪ್ರತಿಯೊಂದು ಸಂಕಲ್ಪವನ್ನು ಪರಿಶೀಲಿಸಿ ಶ್ರೇಷ್ಠ ಕರ್ಮ ಮಾಡುವ ಮಹಾನ್ ಆತ್ಮ.